ಹಾಗೆ ಈ ಡಮರುಗ ಸಂಪನ್ಮೂಲ ಕೇಂದ್ರದ ಕಾರ್ಯದರ್ಶಿಯಾದ ದೇವರಾಜ ವೇದಿಕೆ ಬರಬೇಕು. ಮುಖ್ಯವಾದ ಒಂದು ಈ ರಂಗಮಂದಿರದ ಬಗ್ಗೆ ನಾನು ಒಂದೇನು ಮಾತಾಡಲೇಬೇಕು. ಯಾಕೆಂದರೆ ನಾನು ಮೂಲತಃ ಮಂಗಳೂರಿನಾಗಿರ್ಬೋದು, ಸುಮಾರು ತುಮಕೂರಿಗೆ 10 ವರ್ಷದಿಂದ ಬಂದಿದ್ದೀನಿ.
ನನಗೆ ಒಂದಷ್ಟು ತುಳು ನಾಟಕದಲ್ಲಿ ನಾನು ಅಭಿನಯಿಸಿದ್ದೀನಿ. ನನಗೆ ಕನ್ನಡ ರಂಗಭೂಮಿ ಅಂತ ಏನು ಗೊತ್ತೇ ಇರಲಿಲ್ಲ. ನನಗೆ ದೇವರ ಇಲ್ಲಿಗೆ ಕರೆತಂದು ನನಗೆ ರಂಗ ಚಟುವಟಿಕೆ ಎಲ್ಲ ಪಟಗಳನ್ನ ಹೇಳ್ಕೊಡ್ತಾ ಇದ್ದಾರೆ. ನಾನು ಎಷ್ಟೊತ್ತಿಗೆ ಫೋನ್ ಮಾಡಿದ್ರು, ಯಾವಾಗ ಬೇಕಾದ್ರೂ ಇಲ್ಲಿ ಬಾ, ನಿನಗೆ ರಂಗಭೂಮಿ ಚಟುವಟಿಕೆನ ನಾನು ಹೇಳ್ಕೊಡ್ತೀನಿ ಅಂತ ಹೇಳಿ ಇದು ಒಂದು ದೊಡ್ಡ ಸಮಾರಂಭ. ರಾಷ್ಟ್ರೀಯ ರಂಗೋತ್ಸವದಲ್ಲಿ ನನಗೆ ಒಂದು ಹಾಗೂ ನನ್ನ ತಂಡಕ್ಕೆ ಇವತ್ತು ನಾಟಕ ಪ್ರದರ್ಶನ ಮಾಡಲು ಅವಕಾಶ ಕೊಟ್ಟ ದೇವರಾಜ್, ಉಮೇಶ್ ಹಾಗೂ ಪ್ರಕಾಶ್ ಅವರಿಗೆ ನನ್ನ ಅನಂತ ಧನ್ಯವಾದಗಳು. ಈಗ ನಾಟಕದ ಪಾತ್ರ ಪರಿಚಯ. ಶಿವಪ್ರಸಾದ್ ಮಂಗಳೂರು, ಚನ್ನೇಶ್ ದಾವಣಗೆರೆ, ಆನಂದ್ ಬಿಜಾಪುರ, ಸದಾಶಿವ ಮಂಗಳೂರು, ವೆಂಕಟೇಶ್ ತುಮಕೂರು, ಶಶಿಧರ್ ತುಮಕೂರು, ಮಾರುತಿ ತುಮಕೂರು, ಸಲೀಂ ಖಾನ್ ಶಾಂತಿನಗರ ತುಮಕೂರು, ಲೋಕೇಶ್ ತುಮಕೂರು, ರಶ್ಮಿ ತುಮಕೂರು. ಈಗ ನಿಮ್ಮನ್ನೆಲ್ಲ ಹಾಸ್ಯ ನಾಟಕದ ಮೂಲಕ ರಂಜಿಸಿದ ನಮ್ಮ ಕೂಡ್ಲ ಕಲಾವಿದರಿಗೆ ಹಾಗೆ ನಿರ್ದೇಶಕರಾದ ಸದಾಶಿವ ಸರ್ ಅವರಿಗೆ, ನಮ್ಮ ಅತಿಥಿ ಗಣ್ಯರು ಸ್ವಲ್ಪ ತಡವಾಗಿ ಆಗಮಿಸಿದರೆ ಅವ್ರನ್ನ ವೇದಿಕೆ ಮೇಲೆ ಕರೀತಾ ಡಾಕ್ಟರ್ ಲಕ್ಷ್ಮೀಕಾಂತ್ ಸರ್ ಅವರು ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕು. ಹಾಗೆಯೇ ಸಹೋದರಿ ಚಂದನಾ ರಾಘವೇಂದ್ರ ಅವರು ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕು. ಮಣ್ಣರಾಜ ಸರ್ ಅವರು ದಯಮಾಡಿ ವೇದಿಕೆ ಮೇಲೆ ಆಗಮಿಸಬೇಕು. ಹಾಗೆ ಸಹೋದರಿ ಡಾಕ್ಟರ್ ಜಾಲ್ಮಿ ಅವರು ದಯಮಾಡಿ ವೇದಿಕೆ ಮೇಲೆ ಆಗಮಿಸಿ ಕಲಾವಿದರನ್ನ ಪ್ರೋತ್ಸಾಹಿಸಬೇಕಾಗಿ ಕೇಳ್ಕೊಳ್ತಾ ನಮ್ಮ ಈ ಕಾರ್ಯಕ್ರಮದ ಬಗ್ಗೆ ಸಹೋದರಿ ಚಂದನಾ ರಾಘವೇಂದ್ರ ಅವರು ಒಂದೆರಡು ಮಾತುಗಳನ್ನ ಆಡಬೇಕಂತ ಕೇಳ್ಕೊಳ್ತೀನಿ. ಎಲ್ರಿಗೂ ನಮಸ್ಕಾರ. ಎಲ್ರು ಹೇಗಿದ್ದೀರಾ? ಸೊ ರಂಗಭೂಮಿ ಅಂತ ಬಂದಾಗ ಇವಾಗ ನೀವು ಮೂವೀಸ್ ಆಗಲಿ ಅಥವಾ ಧಾರಾವಾಹಿಗಳೇ ಆಗಲಿ ಏನು ನೋಡ್ತೀರಾ ಅಂತ, ನಮಗೆ ಒಂದಲ್ಲ ಒಂದು ಟೇಕ್ ಸರಿ ಬರ್ಲಿಲ್ಲ ಅಂದರೆ ಇನ್ನೊಂದು ಟೇಕ್ ಮಾಡ್ಬೋದು. ಆದರೆ ರಂಗಭೂಮಿ ಕಲಾವಿದರು ಅಂತ ಬಂದಾಗ ಪರ್ಫೆಕ್ಟ್ ಆಗಿ ಆ ಒಂದೇ ಸರಿಗೆ ಎಲ್ಲವನ್ನೂ ಮಾಡುವಂಥ ಚಾಣಾಕ್ಷತನ ಇರುತ್ತಲ್ಲ, ಅದು ರಂಗಭೂಮಿ ಕಲಾವಿದರಿಗೆ ಮಾತ್ರ ಬರೋಕ್ಕೆ ಸಾಧ್ಯ. ಸೊ ಹಿಂಗೆ ಮಾಡಬೇಕಾದ್ರೆ ಅವ್ರು ಬಿದ್ದೋಯ್ತು ಆ್ಯಕ್ಚುಲಿ. ಅದನ್ನು ಅವ್ರು ಎಷ್ಟು ಚೆನ್ನಾಗಿ ಮ್ಯಾನೇಜ್ ಮಾಡಿದ್ರು ಅಂದರೆ ಅದು ಎಲ್ರಿಗೂ ಬರುವಂಥ ಕಲೆ ಅಲ್ಲ. ಏನು ಅರ್ಥ ಆಯಿತು ಆ್ಯಕ್ಚುಲಿ ಈ ನಾಟಕದಿಂದ ನಿಮಗೆ? ಯಾರಾದರೂ ಜೋರಾಗಿ ಹೇಳಕ್ಕಾಗತ್ತಾ? ನನಗೇನು ಕೇಳಿಸ್ತಾರೆ? ಒಂದು ನಾಟಕದಿಂದ ನನಗೂ ಆಕ್ಚುಲಿ ತುಳು ಬರಲ್ಲ, ಭಾಷೆ ಬದಲೇ ಇದ್ರೂ ಕೂಡ ಏನೋ ಒಂದು ಮೆಸೇಜ್ನ ಇಟ್ಕೊಂಡು ಲಾಸ್ಟಲ್ಲಿ ಆ ಮೆಸೇಜ್ನ ಕನ್ವೆ ಮಾಡಿದ್ರು. ಸೊ ಇಟ್ ವಾಸ್ ಬ್ಯೂಟಿಫುಲ್. ಆಕ್ಚುಲಿ ತುಂಬ ಚೆನ್ನಾಗಿತ್ತು ನಾಟಕ, ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ರಿ. ಥ್ಯಾಂಕ್ ಯು ಸೋ ಮಚ್. ನಮ್ಮ ಕಾರ್ಯಕ್ರಮಕ್ಕೆ ಹೋಗ್ಬಿಟ್ಟು ಇಲ್ಲಿಯವರೆಗೆ ಆಗಮಿಸಿ ನಮ್ಮ ಕಾರ್ಯಕ್ರಮದ ಯಶಸ್ಸನ್ನ ಒಂದು ಹಾರೈಕೆಯ ಮೂಲಕ ಕೋರಬೇಕಂತ ನಮ್ಮ ಮಾಧ್ಯಮ ಗೆಳೆಯರು, ನಮ್ಮ ಹಿರಿಯರಾದಂತಹ ಮಣ್ಣರಾಜ ಸರ್ ಅವ್ರನ್ನ ಕೇಳ್ಕೊಳ್ತೀವಿ. ಎಲ್ಲರಿಗೂ ನಮಸ್ಕಾರ. ಮೊಟ್ಟ ಮೊದಲಾಗಿ ಉಮೇಶ್ ಅವರಲ್ಲಿ ಕ್ಷಮಾಪಣೆ ಕೇಳ್ತೀನಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆ ಹಾಕಿದ್ರು, ಕಾರಣಾಂತರದಿಂದ ಬರೋಕ್ಕಾಗಿಲ್ಲ, ಬರಲೇಬೇಕು ಅಂತ
ಮತ್ತೆ ಈ ಗ್ರಾಮೀಣ ಕಲೆಯನ್ನ ಪ್ರೋತ್ಸಾಹ ಮಾಡಲೇಬೇಕು. ಇಲ್ಲಿ ನೋಡಿ ನಂಗೆ ಆಶ್ಚರ್ಯ ಆಯ್ತು, ಇಷ್ಟೊಂದು ಇಂಟೀರಿಯರ್ ಪ್ಲೇಸಲ್ಲಿ ಇಂಟೀರಿಯರ್ ಅಂತ ಆ ಥರನೇ ಇದ್ದೀರಿ, ಬಟ್ ಒಳಗಡೆ ಅನಿಸ್ತಾ ಇದೆ. ಬಟ್ ಆದ್ರೂ ಈ ಒಂದು ಈ ಕಲೆಗಳನ್ನು ಬೆಳೆಸಬೇಕು ಅಂತ ನಿಮ್ಮಲ್ಲಿ ಹುಮ್ಮಸ್ಸಿದೆಯಲ್ಲ, ಅದು ನಾನು ಈ ಬಿಲ್ಡಿಂಗ್ ನೋಡಿದ್ಮೇಲೆ ಅನ್ನಿಸ್ತು, ಇದಕ್ಕೆ ಇನ್ನೂ ಅಷ್ಟು ಜಾಸ್ತಿ ಪ್ರೋತ್ಸಾಹ ಕೊಡಬೇಕು ಇನ್ನು ಮುಂದೆ ಅಂತ. ನಿಜವಾಗ್ಲೂ ಈ ಜಾನಪದ, ಈ ಕಲೆಗಳನ್ನು ಮತ್ತು ಸಂಸ್ಕೃತಿಗಳನ್ನು ಉಳಿಸ್ಕೊಂಡು ಹೋಗುವಂತಹ ನಿಮ್ಮಂಥವರು ಇರೋದ್ರಿಂದಲೇ ಈ ಭಾಗದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಅಥವಾ ನಮ್ಮ ರಾಷ್ಟ್ರದಲ್ಲಿ ಈ ನಮ್ಮ ಸಂಸ್ಕಾರಗಳಿಗೆ ಬೆಲೆ ಸಿಗ್ತಾ ಇರೋದ್ರಿಂದ ನಮ್ಮ ಉಮೇಶ್ ಅವರಂತ ಈ ಕಲೆಗಳನ್ನು ಉಳಿಸ್ಕೊಂಡು ಹೋಗ್ತಿರೋ ಒಂದು ಒಳ್ಳೆ ಕೆಲಸ ಮಾಡ್ತಿದ್ದೀರಿ. ಹೀಗೆ ಇನ್ನು ಮುಂದಿನ ದಿವಸಗಳಲ್ಲಿ ಇನ್ನೂ ಹೆಚ್ಚಿನಾಗಿ ಕಾರ್ಯಕ್ರಮಗಳು ಆಗಲಿ ಅಂತ ಹೇಳಿ, ಮುಂದಿನ ದಿವಸದಲ್ಲಿ ಯಾವುದಾದ್ರು ಒಂದು ದಿವಸದ ಕಾರ್ಯಕ್ರಮ ನಾನೇ ಸ್ಪಾನ್ಸರ್ ಮಾಡ್ತೀನಿ ಅಂತ ಹೇಳ್ತೀನಿ. ಇರುವಂತಹ ಯಾವುದಾದ್ರೂ ಒಂದು ಕಾರ್ಯಕ್ರಮನ 100% ನಾನು ಇವತ್ತು ಆಶ್ವಾಸನೆ ಕೊಟ್ಟು ಹೋಗ್ತೀನಿ. ಒಂದು ದಿವಸದ ಕಾರ್ಯಕ್ರಮ, ಇಡೀ ಕಾರ್ಯಕ್ರಮವನ್ನು ನಮ್ಮ ಆಸ್ಪತ್ರೆ ಕಡೆಯಿಂದ ಸ್ಪಾನ್ಸರ್ ಮಾಡಿ, ನಾನು ತುಂಬ ಹೆಸರೇನು ಹೇಳೋ ಅವಶ್ಯಕತೆ ಇಲ್ಲ, ಬಟ್ ಈ ಕಲೆಯನ್ನ ಸಂಸ್ಕೃತಿಯನ್ನು ಉಳಿಸೋದಕ್ಕೋಸ್ಕರ ನಮ್ಮ ಕೊಡುಗೆ ಮತ್ತು ನಮ್ಮ ಸಂಸ್ಥೆಯ ಪರವಾಗಿ ನಿಮಗೆ ಈ ಮಾತುಗಳನ್ನು ಹೇಳ್ತಾ, ಕಲೆಗಳನ್ನು ಈ ಕಲಾವಿದರು ಇನ್ನೂ ಹೆಚ್ಚಿನ ರೀತಿಯಲ್ಲಿ ಈ ಕಲೆಗಳನ್ನು ನಶಿಸಿ ಹೋಗ್ತಿರೋ ಕಲೆಗಳನ್ನು ಉಳಿಸ್ಕೊಂಡು ಹೋಗ್ಬೇಕು ಅಂತ ನನ್ನದೊಂದು ಪ್ರಾರ್ಥನೆ ನಿಮ್ಮಲ್ಲಿ ಹೇಳ್ತಾ ತಡವಾಗಿ ಅವರು ತುಂಬ ಕಾರ್ಯಕ್ರಮದ ಒತ್ತಡ, ಹಾಗೆ ಹಾಸ್ಪಿಟ್ಲಲ್ಲಿ ಅವರು ವೈದ್ಯರಾಗಿರೋದ್ರಿಂದ ಅವರ ಒಂದಷ್ಟು ನಂಬಿಕೆಯ ರೋಗಿಗಳನ್ನ ಬಿಟ್ಬರಕ್ಕಾಗದೇ ಇದ್ರೂ ಕೂಡ ನನ್ನ ಒತ್ತಾಯಕ್ಕೆ ಮಣಿದು ಕೊನೆಯ ಕ್ಷಣದಲ್ಲಾದರೂ ನಿನ್ನ ಕಾರ್ಯಕ್ರಮಕ್ಕೆ ನಾನು ಭೇಟಿ ಕೊಡ್ತೀನಿ ಅಂತ ಹೇಳಿ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿ ನಮಗೆ ಆಶಯ ನುಡಿಗಳನ್ನಾಡಿದಂತಹ ಡಾಕ್ಟರ್ ಲಕ್ಷ್ಮೀಕಾಂತ್ ಸರ್ ಅವರಿಗೆ ನಮ್ಮ ತಂಡದ ಪರವಾಗಿ ಕಿರುಹೊತ್ತಿಗೆ ನಾನು ಹೇಳ್ಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಆಗಮಿಸಿರ್ತಕ್ಕಂಥ ಪತ್ರಕರ್ತ ಗೆಳೆಯರಾದಂತಹ ಮಣ್ಣರಾಜು ಸರ್ ಅವರಿಗೂ ಕೂಡ ಕಿರುಹೊತ್ತಿಗೆಯನ್ನು ನೀಡೋದ್ರ ಮೂಲಕ ಅಭಿನಂದಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಹಾಗೆ ನಮ್ಮ ಕಾರ್ಯಕ್ರಮಕ್ಕೆ ಬೆಂಗಳೂರಿನಿಂದ ಆಗಮಿಸಿ ಒಳ್ಳೆಯ ಆಶಯ ನುಡಿಗಳನ್ನಾಡಿದಂತಹ ಸಹೋದರಿ ಚಂದನಾ ರಾಘವೇಂದ್ರರವರಿಗೂ ಕೂಡ ಕಿರುಹೊತ್ತಿಗೆಯನ್ನು ನೀಡೋದ್ರ ಮೂಲಕ ಅಭಿನಂದಿಸಬೇಕಂತ ಕೇಳ್ಕೊಳ್ತಾ ಇದ್ದೀನಿ. ಗೆದ್ದರು. ರಾಜ ಮಹಾರಾಜರು ರಾಜ್ಯ ವಿಸ್ತರಿಸಿ ಗೆದ್ದರು. ಬಹುಪತ್ನಿಯರ ವ್ಯಾಜ್ಯ ಬಿಡಿಸಲು ಸೋತರು.